ಪವಿತ್ರವಾಗಿರುವ ಇರುಮುಡಿಯನ್ನ ಕಟ್ಟಿ 18 ಮೆಟ್ಟಿಲನ್ನ ಏರಿ ಅಯ್ಯಪ್ಪ ಸ್ವಾಮಿಯನ್ನ ಕಣ್ತುಂಬಿಕೊಳ್ತಾರೆ. ತೆಲುಗಿನ ಖ್ಯಾತ ನಟರಾಗಿರುವಂತಹ ರಾಮ್ ಚರಣ್ ಅವರು ಮಾಲೆಧಾರಿಯಾಗಿ ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ಬಿಟ್ಟಿದ್ದಾರೆ. ರಾಮ್ ಚರಣ್ ಅವರ ನಡೆಗೆ ಈಗ ಸಾಕಷ್ಟು ವಿರೋಧಗಳ ನಡುವೆಯೂ ಕೂಡ ಬೆಂಬಲಗಳು ಸೂಚಿಸ್ತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಾಬೇಕಟ್ಟೆ. ಪವಿತ್ರವಾಗಿರುವ ಇರುಮುಡಿಯನ್ನ ಕಟ್ಟಿ 18 ಮೆಟ್ಟಿಲನ್ನ ಏರಿ ಅಯ್ಯಪ್ಪ ಸ್ವಾಮಿಯನ್ನ ಕಣ್ತುಂಬಿಕೊಳ್ತಾರೆ. ಅಂತೆಯೇ ತೆಲುಗಿನ ಖ್ಯಾತ ನಟರಾಗಿರುವಂತಹ ರಾಮ್ ಚರಣ್ ಅವರು ಮಾಲೆಧಾರಿಯಾಗಿ ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಮಾಲೆಧಾರಿಯಾಗಿರುವಂತಹ ರಾಮ್ ಚರಣ್ ಏನ್ ಮಾಡಿದ್ರು? ಇಷ್ಟೊಂದು ಚರ್ಚೆ ಆಗ್ತಿರೋದಕ್ಕೆ ಏನ್ ಕಾರಣ ಗೊತ್ತಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಇತ್ತೀಚೆಗಷ್ಟೇ ಕಡಪ ದರ್ಗಕ್ಕೆ ಭೇಟಿ ನೀಡಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಟನ ಚಿಕ್ಕಪ್ಪ ಡಿಸಿಎಂ ಪವನ್ ಕಲ್ಯಾಣ್ ಸನಾತನ ಧರ್ಮ ಎಂತಿರುವಾಗ ರಾಮ್ ಚರಣ್ ಈ ರೀತಿಯಾಗಿ ಮಾಲೆಯನ್ನ ಧರಿಸಿ ದರ್ಗಕ್ಕೆ ಭೇಟಿ ಕೊಟ್ಟಿರೋದು ಸರಿನಾ ತಪ್ಪ ಅನ್ನುವಂತ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಹೌದು, ರಾಮ್ ಚರಣ್ ಇತ್ತೀಚೆಗಷ್ಟೇ ಕಡಪಕ್ಕೆ ಹೋಗಿ ಅಲ್ಲಿನ ದರ್ಗಕ್ಕೆ ಭೇಟಿ ನೀಡಿ ಚಾದರನ್ನ ಅರ್ಪಿಸಿದರು. ಅಯ್ಯಪ್ಪನ ಮಾಲೆ ಧಾರಣೆಯಲ್ಲಿ ರಾಮ್ ಚರಣ್ ಇದ್ದಿದ್ದು ಈ ಒಂದು ವಿಚಾರ ವಿವಾದವಾಗಲು ಮುಖ್ಯ ಕಾರಣ. ಅವರು ಸಾಮಾನ್ಯವಾಗಿದ್ದಾಗ ಭೇಟಿ ನೀಡಿದ್ರೆ ಇಷ್ಟು ಚರ್ಚೆಗೆ ಕಾರಣ ಆಗ್ತಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಸಂಗೀತ ನಿರ್ದೇಶಕ AR ರೆಹಮಾನ್ ಅವರ ಕರೆಯ ಮೇರೆಗೆ ರಾಮ್ ಚರಣ್ ಕಡಪ ದರ್ಗಕ್ಕೆ ಭೇಟಿ ನೀಡಿದ್ದಾರೆ. ಅಯ್ಯಪ್ಪ ಮಾಲೆಧಾರಿಯಾಗಿ ದರ್ಗಕ್ಕೆ ಭೇಟಿ ನೀಡಿರೋದೇ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ರಾಮ್ ಚರಣ್ ಅವರು ತಮ್ಮ ಧರ್ಮವನ್ನ ಪಾಲಿಸುವ ಜೊತೆಗೆ ಇತರ ಧರ್ಮಗಳನ್ನು ಗೌರವಿಸುತ್ತಾರೆ ಎಂದು ಉಪಾಸನಾ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದು ಗಂಡನ ದರ್ಗಾ ಭೇಟಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶಬರಿಮಲೆಗೆ ಹೋಗುವಾಗ ಅಯ್ಯಪ್ಪ ಮಾಲೆಧಾರಿಗಳು ಕಡ್ಡಾಯವಾಗಿ ವಾವರ್ ಎಂಬ ಮುಸ್ಲಿಂ ದರ್ಗಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ದೇವರ ಆಶೀರ್ವಾದವನ್ನ ಪಡೆದ ನಂತರ ಶಬರಿಮಲೆಗೆ ಅಯ್ಯಪ್ಪನನ್ನ ನೋಡಲು ತೆರಳುತ್ತಾರೆ. ಈ ಪದ್ಧತಿ ಹಿಂದಿನಿಂದಲೂ ಇದೆ. ಇದರ ನಡುವೆ ರಾಮ್ ಚರಣ್ ದರ್ಗಕ್ಕೆ ಭೇಟಿ ನೀಡಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಎರಡು ಧರ್ಮದ ಭಾವನೆಗಳಿಗೆ ಗೌರವವನ್ನ ನೀಡ್ತಾ ಭಾರತ ವಿವಿಧತೆಯಲ್ಲಿ ಏಕತೆ ಸಾರುವುದನ್ನ ರಾಮ್ ಚರಣ್ ಅವರ ಈ ಒಂದು ನಡೆಯೇ ಉದಾಹರಣೆಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ರಾಮ್ ಚರಣ್ ಅವರ ನಡೆಗೆ ಈಗ ಸಾಕಷ್ಟು ವಿರೋಧಗಳ ನಡುವೆಯೂ ಕೂಡ ಬೆಂಬಲಗಳು ಸೂಚಿಸ್ತಾ ಇದೆ. ಯಾಕಂತಂದ್ರೆ ಇದೇ ಅಲ್ವಾ ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ಸಾರ್ತಾ ಇರುವಂಥದ್ದು. ಅತ್ತ ಅಯ್ಯಪ್ಪ ಸ್ವಾಮಿ ಹಿಂದೂಗಳ ಆರಾಧ್ಯ ಕೇಂದ್ರ, ಇನ್ನು ದರ್ಗಾ ಮುಸ್ಲಿಂ ಸಮುದಾಯದ ಪವಿತ್ರ ಸ್ಥಳವಾಗಿರುತ್ತೆ. ಹೀಗಾಗಿನೇ ಯಾವ ಭಾವನೆಗಳಿಗೂ ಕೂಡ ಧಕ್ಕೆ ಬಾರದಂತೆ ಎಲ್ಲ ಭಾವನೆಗಳಿಗೂ ಕೂಡ ಗೌರವನ್ನ ಸೂಚಿಸುತ್ತಾ ರಾಮ್ ಚರಣ್ ಅವರ ನಡೆ ಈಗ ಸಾಕಷ್ಟು ಮೆಚ್ಚುಗೆಗೆ ಕಾರಣವಾಗ್ಬಿಟ್ಟಿದೆ. ಇದನ್ನೇ ಹೇಳೋದಲ್ವಾ, ದಿಸ್ ಇಸ್ ದ ಬ್ಯೂಟಿ ಆಫ್ ಭಾರತ ಅಂತ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.